ರಾಣಿ ಒಲವ ಕಣ್ಮಣಿ ರಾಣಿ ಜಗವ ಬೆಳಗುನಿ ಇವತ್ತೇನೆ ಮಗಳಾಗಿ ಜನಿಸಿದ ಕ್ಷಣ. ಹಾಗಾದ್ರೆ ಬಿಗ್ ಬಾಸ್ ಮನೆಗೆ ಬಂದಾಗಲೂ ಹಾಡಿದ್ರಿ, ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿತ್ತು ಆ್ಯಕ್ಚುಲಿ. ಇವತ್ತೇನೆ ಮಗಳಾಗಿ ಜನಿಸಿದ ಕ್ಷಣ. ಹೆಂಗಿತ್ತು ಗಿಲ್ಲಿ ಅವ್ರ ಜೊತೆಗೆ ನಿಮ್ಮದು ಒಡನಾಟ ಎಲ್ಲ ಅಲ್ಲಿ? ನಮ್ಮ ಗಿಲ್ಲಿ ಅಣ್ಣಂಗೆ ನಾನು ಪ್ರಶ್ನೆ ಮಾಡಿ ನೀವು ಹಾಡು ಹೇಳಿದಾಗ ಗಿಲ್ಲಿ ಏನಂತಂದ್ರು? ಯಾರು ಫೇವ್ರೇಟ್ ಇದ್ರು ನಿಮ್ಗೆ ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಅವಾಗ? ಗಿಲ್ಲಿ ರಕ್ಷಿತಾ ಇಬ್ಬರೇ. ಸೀರಿಯಲ್ಗೆ ಯಾವ ಥರ ರೆಸ್ಪಾನ್ಸ್ ಎಲ್ಲ ಬರ್ತಾ ಇದೆ ನಿಮಗೆ? ತುಂಬ ಚೆನ್ನಾಗಿ ಬರ್ತಿದೆ. ಸ್ಕೂಲಲ್ಲಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಾರಾ ನಿಮ್ಮ ಸೀರಿಯಲ್ನ? ಹೇಗೆ ಫುಲ್ಲು ಎಲ್ಲರೂ ಒಟ್ಟಿಗೆ ಬಂದು ಕಿವಿ ಹತ್ರ ಕೂಗ್ತಾ ಇರ್ತಾರೆ. ನಮ್ಮ ಅಪ್ಪ ನೋಡಿದ್ರೆ ಹತ್ರ, ನಮ್ಮ ಅಮ್ಮ ನೋಡತ್ರು, ನಮ್ಮ ಅಜ್ಜಿ ನೋಡತ್ರು. ಕಿವಿ ಇನ್ನೇನು ಬ್ಲಾಸ್ಟ್ ಆಗಿಬಿಡ್ಬೇಕು. ನಿಮ್ಮ ಫೇವ್ರೇಟ್ ಆ್ಯಕ್ಟ್ರೆಸ್ ಯಾರು? ಸುದೀಪ್ ಸರ್, ಶ್ರೀಲೀಲಾ, ಡಾಕ್ಟರ್ ವಿಷ್ಣುವರ್ಧನ್ ಸರ್ ಇಷ್ಟ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ರಾಣಿ ಧಾರಾವಾಹಿ ಇನ್ನೇನು 100 ಸಂಚಿಕೆಗಳನ್ನು ಪೂರೈಸಲಿಕ್ಕಿದೆ. ಸದ್ಯಕ್ಕೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ವತಃ ರಾಣಿಯವರೇ ಸಿಕ್ಕಿದ್ದಾರೆ. ಮಾತಾಡಿಸ್ತಾ ಹೋಗೋಣ. ವೆಲ್ಕಮ್ ಟು ದ ಶೋ. ರಾಣಿಯವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತು ಸೀರಿಯಲ್ಗೆ ಯಾವ ಥರ ರೆಸ್ಪಾನ್ಸ್ ಎಲ್ಲ ಬರ್ತಾ ಇದೆ ನಿಮಗೆ? ತುಂಬ ಚೆನ್ನಾಗಿ ಬರ್ತಿದೆ. ಸ್ಕೂಲಲ್ಲಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಾರಾ ನಿಮ್ಮ ಸೀರಿಯಲ್ನ? ಹೇಗೆ? ಹಾಂ, ಡೈಲಿ ನೋಡ್ತಾರೆ. ನೋಡ್ತಾ ಇದ್ದಾರಾ? ನೀವು ಇದ್ದೀರಾ ಅನ್ನೋಕ್ಕೋಸ್ಕರ ನೋಡ್ತಾರಾ ಅಥವಾ ಮೊದಲಿಂದ ಸೀರಿಯಲ್ ನೋಡ್ತಾ ಇದ್ರು ಅವರೆಲ್ಲ? ಎರಡೂ ನಾನಿದ್ದೀನಿ ಅಂತಲೂ ನೋಡ್ತಿದ್ದಾರೆ, ಮೊದಲಿಂದನೂ ನೋಡಿ. ಇಲ್ಲಾಂದ್ರೆ ಅವ್ರು ಸೀರಿಯಲ್ಲೇ ನೋಡ್ತಾ ಇರಲಿಲ್ಲ, ಬೇರೆ ಯಾವುದು ಗೊತ್ತಿಲ್ಲ. ಮತ್ತು ಸ್ಕೂಲಲ್ಲಿ ನಿಮ್ಮ ಟೀಚರ್ಸ್ ಎಲ್ಲ ಎಂತ ಹೇಳ್ತಾರೆ? ಚೆನ್ನಾಗಿ ಮಾಡ್ತಿದ್ಯಾ, ನೀನು ನನ್ನ ಬೆಸ್ಟ್ ಸ್ಟೂಡೆಂಟ್ ಅಂತ ಎಲ್ಲ ಹೇಳ್ತಿರ್ತಾರೆ. ಓಕೆ. ಸೊ ಈಗ 100 ಎಪಿಸೋಡ್ಸ್ ಆಯಿತು. ಸೊ ಎಷ್ಟು ಖುಷಿ ಇದೆ, ಮತ್ತು ಮನೇಲಿ ತಂದೆ ತಾಯಿ ಎಲ್ಲ ಎಂತ ಹೇಳ್ತಾರೆ? ತುಂಬ ಖುಷಿ ಆಗುತ್ತೆ. 100 ಎಪಿಸೋಡ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಪ್ಪ ಡೌಟ್ ಇತ್ತಾ ನಿಮಗೆ? ಆ ಥರ ಅಲ್ಲ, ಮತ್ತೆ ಇಷ್ಟು ಬೇಗ 100 ಎಪಿಸೋಡ್ ಆಗುತ್ತೆ ಅಂತ ಅಂದ್ಕೊಂಡು. 99 ಆದಮೇಲೆ 100 ಆಗುತ್ತೆ ಅಂದರೆ ತುಂಬ ಬೇಗ 100 ಎಪಿಸೋಡ್ ಆಯ್ತಲ್ವಾ, ಅದು ತುಂಬ ಖುಷಿ ಆಗ್ತಿದೆ. ಹಾಗೆ ಅಪ್ಪ ಅಮ್ಮನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಿದ್ಯಾ ಅಂತ ಅವರು ನಂಗೆ ಹೇಳ್ಕೊಡ್ತಾರೆ, ಏನಾದರೂ ಗೊತ್ತಾಗಲಿಲ್ಲ ಅಂದರೆ. ಎಲ್ಲಿಯವರು ಮೂಲತಃ? ಈಗ ಆ್ಯಕ್ಚುಲಿ ರಾಣಿ ಅವರ ಹೆಸರು, ನಿಜವಾದ ಹೆಸರು ಧಾನ್ವಿ ಅಂತಲ್ವಾ? ಎಲ್ಲಿಯವರು ನೀವು ಮೂಲತಃ? ಎಲ್ಲಿನವರು? ನಾವು ಬೆಂಗಳೂರೇ. ಓಕೆ. ಅಂದರೆ ನೀವು ಅಂದರೆ ಈಗ ಸ್ಕೂಲಿಂಗ್ ಜೊತೆಗೆ ಇದನ್ನು ಪ್ರಯತ್ನ ಪಡ್ತಾ ಇದ್ರಾ? ನಿಮ್ಗೆ ಯಾರು ಮನೇಲೆಲ್ಲ ಯಾರಿದ್ದಾನೆ ಅಂದರೆ ಆಡಿಷನ್ಸ್ ಕೊಟ್ಟು ಸೆಲೆಕ್ಟ್ ಆಗಿದೆ ಈ ಸೀರಿಯಲ್ಗೆ? ಹೇಗೆ ನೀವು ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿದ್ದು? ಅಂದರೆ ಹೇಗೆ ಇಂಟ್ರೆಸ್ಟ್ ಬಂತು ನಿಮಗೆ ಆ್ಯಕ್ಟಿಂಗ್ ಬಗ್ಗೆ ಎಲ್ಲ? ಅಂದರೆ ಚಿಕ್ಕ ಮಗುವಿಂದನೂ ನಾನು ಟಿಕ್ಟಾಕ್ ಇತ್ತಲ್ಲ, ಮೊಬೈಲ್ ತೊಗೊಂಡು ರೀಲ್ಸ್ ಎಲ್ಲ ಮಾಡ್ತಿದ್ದೆ. ಅವಾಗ ನಮ್ಮ ಮಮ್ಮಿ ಅವ್ರ ಫ್ರೆಂಡು ಈಗ ಆಡಿಷನ್ ಇದೆ, ಟಿಕ್ಟಾಕಲ್ಲಿ ಮೊಬೈಲ್ ತೊಗೊಂಡು ರೀಲ್ಸ್ ಮಾಡ್ತಾ ಇದ್ರಿ ಟಿಕ್ಟಾಕ್ ಟೈಮಲ್ಲಿ? ಓಕೆ. ಅವಾಗ ಅವ್ರ ಮಮ್ಮಿ ಫ್ರೆಂಡು ಹೀಗೆ ಒಂದು ಚಾನ್ಸ್ ಇದೆ ಟ್ರೈ ಮಾಡು ಅಂತ ಹೇಳಿದ್ದಕ್ಕೆ ಒಂದು ಮೂವಿಗೆ ಟ್ರೈ ಮಾಡಿದೆ. ಓಕೆ. ಆ ಮೂವಿ ರಿಲೀಸ್ ಆಗಲಿಲ್ಲ. ಅದಾದಮೇಲೆ ಹಾಗೆ ಬೇರೆ ಸೀರಿಯಲ್ಸ್ ಮಾಡ್ಕೊಂಡು ಈ ಸೀರಿಯಲ್ಗೆ ಬಂದಿದ್ದು. ಓಕೆ. ಇದಕ್ಕಿಂತ ಮೊದಲು ಯಾವುದೆಲ್ಲ ಸೀರಿಯಲ್ಸ್ ಮಾಡಿದ್ದೀರಾ? ಅಮೃತಗಳಿಗೆ ಅಂತ ಒಂದು ಮಾಡಿದೆ. ಆಮೇಲೆ ಲಾಕ್ಡೌನ್ ಲಕ್ಷ್ಮಿ ಅಂತ ಒಂದು ಮೂವಿ ಮಾಡಿದೆ. ತಮಿಳಲ್ಲಿ ಅಯಲಿ ಅಂತ ಒಂದು ಸೀರಿಯಲ್ ಮಾಡಿದೆ. ಇವಾಗ ವಧು ಅಂತಲೂ ಮಾಡಿದೆ. ವಧು ಸೀರಿಯಲ್ ಕಲರ್ಸಲ್ಲಿ ಬರ್ತಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಇದು ರಾಣಿ. ಮನೇಲಿ ಮೊದಲಿಂದನೂ ಇದಕ್ಕೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ? ಹಾಂ, ಹೌದು. ಯಾರು ಜಾಸ್ತಿ ಸಪೋರ್ಟ್ ಮಾಡೋದು, ತಂದೆನಾ ತಾಯಿನಾ? ಇಬ್ರು ಹೇಳೋಕ್ಕಾಗಲ್ಲ, ಒಬ್ಬರೇ ಅಂತ. ಇಬ್ಬರು ಸಪೋರ್ಟ್ ಮಾಡ್ತಾರೆ. ಅಮ್ಮನೂ ಸಪೋರ್ಟ್ ಮಾಡ್ತಾರೆ, ಅಪ್ಪನೂ ಸಪೋರ್ಟ್ ಮಾಡ್ತಾರೆ. ಅಂದರೆ ಮೊದಲಿಂದನೂ ನಿಮಗೆ ಈ ಥರ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು ಆ ಥರದ್ದೆಲ್ಲ ಇಷ್ಟ ಇತ್ತಾ ನಿಮಗೆ? ಯಾವ ಟೈಮಲ್ಲ ಇಷ್ಟ ಶುರುವಾಗಿದ್ದು ನಿಮಗೆ? ನನಗೆ ಇವಾಗ ಅದೇನಿಸ್ಲಿಲ್ಲ, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅಂದರೆ
ಚಿಕ್ಕ ಮಗುವಿಂದ ಅವಾಗಿಂದನೂ ಇತ್ತು. Okay. ಅಂದರೆ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು, ಈ ಥರ ಒಂದು ಸೀರಿಯಲ್ಸ್ ಎಲ್ಲ ಮಾಡಬೇಕು ಅಂತ ಆಸೆ ಇತ್ತು. ಹಾಂ, ಓಕೆ. ಈಗ ಮನೇಲಿ ನೀವು ನಿಮ್ಮ ತಂದೆ ತಾಯಿಗೆ ನೀವು ಒಬ್ಬರೇ ಮಗಳ? ಇಲ್ಲ, ನಮ್ಮ ಅಕ್ಕ ಇದ್ದಾಳೆ ಲಿಖಿತಾ ಅಂತ, ಅವಳು ಇವಾಗ ಡಿಗ್ರಿ ಓದ್ತಿದ್ದಾಳೆ. ಓಕೆ. ನೀವು ರಿಯಲ್ ಲೈಫಲ್ಲಿ ಎಷ್ಟನೇ ಸ್ಟ್ಯಾಂಡರ್ಡು? ರಿಯಲ್ ಲೈಫಲ್ಲಿ ಇವಾಗ 4th. ಓಕೆ. ಸೀರಿಯಲಲ್ಲಿ 5th ಸ್ಟ್ಯಾಂಡರ್ಡು? ಎಸ್. ಓಕೆ. ಅಂದರೆ ಒಂದು ಸ್ಟ್ಯಾಂಡರ್ಡ್ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ. ಸೊ ಅಂದರೆ ಏನು ಅಂದರೆ ಕ್ಲಾಸಲ್ಲಿ ಏನಾದರೂ ಕೇಳಿದ್ದೀರಾ ಅಂದರೆ ನಮಗೆ ರಿಯಲ್ ಲೈಫಲ್ಲಿ ಹಂಗೆ ಟ್ರಾನ್ಸ್ಫರ್ ಮಾಡಿಬಿಡಿ ನೆಕ್ಸ್ಟ್ ಕ್ಲಾಸಿಗೆ ಅಂತೆಲ್ಲ? ಇಲ್ಲ, ಹಂಗೇನಿಲ್ಲ, ಕೇಳಿಲ್ಲ. ಓಕೆ. ಮತ್ತು ಕ್ಲಾಸು ಮತ್ತು ಸೀರಿಯಲ್ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಶೂಟಿಂಗ್ ಎಲ್ಲ? ಅಂದರೆ ಶೂಟಿಂಗು ಇಲ್ಲದೆ ಇದ್ದಾಗ ಸ್ಕೂಲಿಗೆ ಹೋಗ್ತೀನಿ, ಸ್ಕೂಲ್ ಇಲ್ಲದೆ ಇದ್ದಾಗ ಶೂಟಿಂಗಿಗೆ ಬರ್ತೀನಿ. ಶೂಟಿಂಗ್ ಬಂದಾಗ ಅಂದರೆ ಇನ್ಕಂಪ್ಲೀಟ್ ನೋಟ್ಸ್ ಎಲ್ಲ ಇರುತ್ತಲ್ವಾ, ಸೊ ಒಂದೊಂದು ಸಲ ಮೇಡಮು ಮುಖ್ಯವಾಗಿರೋ ನೋಟ್ಸ್ ಏನಾದರೂ ಬರ್ಕೊಬೇಕು ಅಂದರೆ ಅಮ್ಮನಿಗೆ ಮೊಬೈಲ್ ನೋಟ್ಸಲ್ಲಿ ಕಳಿಸಿರ್ತಾರೆ, ಅದರಲ್ಲಿ ಬರ್ಕೊತೀನಿ. ಇನ್ನೇನಿಲ್ಲ, ಸಿಂಪಲ್ಲಾಗೇ ಇದೆ ಅಂತ ಏನಾದರೂ ಇದ್ದರೆ ಸ್ಕೂಲಿಗೆ ಹೋದಾಗ ಸ್ಪೆಷಲ್ ಕ್ಲಾಸ್ ಹಾಕಿ ಓದ್ಕೊಳ್ತೀನಿ. ಓಕೆ. ಸ್ಕೂಲಲ್ಲಿ ನೀವೀಗ ಫಸ್ಟ್ ಬೆಂಚರಾ ಲಾಸ್ಟ್ ಬೆಂಚರಾ? ಯಾವ ಥರ ಸ್ಟೂಡೆಂಟ್ ನೀವು? ಫಸ್ಟ್ ಬೆಂಚರ್ ಕನ್ಫರ್ಮ್. ಅಂದರೆ ಏನು ಫುಲ್ ರ್ಯಾಂಕ್ ಸ್ಟೂಡೆಂಟಾ ನೀವು? ಯಾವ ಥರ? ಹೌದಾ? ಅಂದರೆ ಎರಡು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ? ಅಂದರೆ ಈಗ ಸಡನ್ನಾಗಿ ಶೂಟ್ ಇರುತ್ತೆ, ಏನೋ ಪಾಠಗಳೆಲ್ಲ ಮುಗಿದು ಹೋಗಿರುತ್ತೆ, ಅದನ್ನು ಹೆಂಗೆ ನೀವು ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಓದೋದು ಎಲ್ಲ? ಅಂದರೆ ಶೂಟಿಂಗ್ ಇಲ್ದಿದ್ದಾಗ ಅದೇ ಹೇಳಿದ್ನಲ್ಲ, ಅದೇ ನೋಟ್ಸು ಇಲ್ಲೇ ನನಗೆ ಬೇರೆಯವ್ರ ಸೀನ್ ಇದೆ, ಅತ್ತೆ ಮತ್ತು ಅಜ್ಜಿದು ಸೀನ್ಗಳಿದೆ ಅಂದಾಗ ನಾನು ಕೂತ್ಕೊಂಡು ಅಮ್ಮನ ಮೊಬೈಲಲ್ಲಿ ಅಥವಾ ಬುಕ್ ತಂದಿರ್ತೀನಿ, ಬುಕ್ ಓದ್ಕೊಂಡು ಕೂತಿರ್ತೀನಿ. ಹೌದಾ? ಅಂದರೆ ಫ್ರೀ ಟೈಮ್ ಸಿಕ್ಕಾಗೆಲ್ಲ ನೀವು ಓದ್ತಾ ಇರ್ತೀರಾ ಹಾಗಾದರೆ? ಓದ್ತೀನಿ. ಓಕೆ. ನಾನೆಲ್ಲೋ ಆ್ಯಕ್ಚುಲಿ ನಿಮಗೆ ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ ಕೊಡ್ತಾರೆ ಅಂತ ಅಂದ್ಕೊಂಡೆ ಸ್ಕೂಲಲ್ಲಿ. ಹಾಗೇನಿಲ್ಲ, ಓದಲೇಬೇಕು. ಓಕೆ. ಮತ್ತು ಈಗ ನಿಮಗೆ ತುಂಬ ಚಾಲೆಂಜಿಂಗ್ ಅನಿಸಿದೆಲ್ಲ ಯಾವುದು? ಬಿಕಾಸ್ ಫಸ್ಟ್ ಎಲ್ಲ ಶೂಟಿಂಗ್ ಶಿವಮೊಗ್ಗದಲ್ಲಿತ್ತು, ಜೈಲಲ್ಲಿ ಸೀನ್ಸ್ ಎಲ್ಲ ಯಾವ್ದು, ಮತ್ತು ಇಲ್ಲಿ ವಾಪಸ್ ಇವಾಗ ಸದ್ಯಕ್ಕೆ ಸಿಟಿಯಲ್ಲಿ ನಡೀತಾ ಇದೆ. ತುಂಬ ಯಾವ್ದು ಚಾಲೆಂಜಿಂಗ್ ಅಂತ ಅನ್ನಿಸ್ತಾ ಇತ್ತು? ಎಷ್ಟು ಕಷ್ಟ ಆಗ್ತಿತ್ತು ನಿಮಗೆ? ಎಷ್ಟು ಇಷ್ಟ ಆಗ್ತಿತ್ತು? ಇಷ್ಟ ಶಿವಮೊಗ್ಗ. ಓಕೆ. ಕಷ್ಟ ಇದು ಬೆಂಗಳೂರಾ? ಸ್ವಲ್ಪ ಕಷ್ಟ. ಯಾಕೆ? ಬೆಂಗಳೂರು ಮೀನ್ಸ್ ಔಟ್ಡೋರು ಅದೆಲ್ಲ ಇದ್ದಾಗ ಬಿಸಿಲು ಜಾಸ್ತಿ, ಆ ಥರ ಇದರಿಂದ ಸ್ವಲ್ಪ ಕಷ್ಟ. ಅದೇ ಶಿವಮೊಗ್ಗದಲ್ಲಿ ಆ ಥರ ಇರಲಿಲ್ವಾ? ಅಲ್ಲೂ ಒಂದು ಸ್ವಲ್ಪನೇ ಕಷ್ಟ ಇತ್ತು, ಚಳಿ ಕಷ್ಟ ಇತ್ತು, ಆದರೆ ಸ್ವಲ್ಪನೇ ಕಷ್ಟ. ಇಲ್ಲಾಂದರೆ ಫ್ರೀನೇ. ಓಕೆ. ನಿಮ್ಮದು ಸೆಟ್ಟಲ್ಲಿ ಯಾರು ನಿಮ್ಗೆ ತುಂಬ ಫೇವ್ರೇಟು? ಈಗ ಲೋಹಿತ್ ಅವರಿದ್ದಾರೆ, 4 ಜನ ಇದ್ದಾರೆ ಹೇಳಕ್ಕೆ. ನಮ್ಮ ಮಾಮ, ನಮ್ಮ ಅತ್ತೆ ಬಿಟ್ಟರೆ ಚಂದು ಲೋಹಿತ ಅವಾಗಿಂದನು, ಇವಾಗ ಅಜ್ಜಿ. ಓಕೆ. ಇವಾಗ ಮೊದಲಿರಲಿಲ್ಲ? ಅಂದರೆ ಮೊದಲು ಅವ್ರು ಬಂದೇ ಇರಲಿಲ್ವಲ್ಲ. ಓಕೆ. ಮತ್ತು ಈಗ ಇನ್ನೂ ಬಾಲ ಅವ್ರ ಜೊತೆಗೆ ಜಾಸ್ತಿ ಇನ್ನೂ ಸೀನ್ಸ್ ಬಂದಿಲ್ಲ, ಬಟ್ ರೀಲ್ಸ್ ಎಲ್ಲ ಮಾಡ್ತಾ ಇರ್ತೀರ ನೀವು ಆ್ಯಕ್ಚುಲಿ, ಅದಕ್ಕೆ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಬರ್ತಿರುತ್ತೆ. ಸೊ ಬಾಲ ಅವ್ರ ಜೊತೆಗೆ ಕಾವೇರಿ ಅವ್ರ ಜೊತೆಗೆ ಹೆಂಗಿರುತ್ತೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮಗೆ? ಚೆನ್ನಾಗಿರುತ್ತೆ. ಅಂದರೆ ನಮ್ಮ ಅಪ್ಪನೂ ಸಪೋರ್ಟ್ ಮಾಡ್ತಾರೆ. ನಾನು ಒಂದೊಂದ್ಸಲ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಹೇಳ್ತೀಯ ನೀನು ಹೇಳ್ತೀಯ ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಮ್ಮ ಅಪ್ಪನ ಜೊತೆ ಇದ್ದರೆ ನಮ್ಮ ಅಪ್ಪನೂ ಸಪೋರ್ಟ್ ಮಾಡ್ತಾರೆ, ಅಮ್ಮ ಜೊತೆ ಇದ್ದರೆ ಅಮ್ಮನೂ ಸಪೋರ್ಟ್ ಮಾಡ್ತಾರೆ, ಮಾಮ ಜೊತೆ ಇದ್ದರೆ ಮಾಮ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಓಕೆ. ಅಂದರೆ ನಿಮ್ಮ ಚಿಕ್ಕ ವಯಸ್ಸಿಂದ ನೀವು ಸ್ಕೂಲಲ್ಲೆಲ್ಲ ಇರುವಾಗ ತುಂಬ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅದರಲ್ಲೆಲ್ಲ ಇರ್ತಾ ಇದ್ರಾ ನೀವು? ಹೇಗೆ ಏನೇನು ಮಾಡ್ತಿದ್ರಿ? ಫುಲ್ ರನ್ನಿಂಗ್ ರೇಸ್, ಮತ್ತು ಓಡ್ಕೊಂಡೋಗಿ ರಿಂಗನ್ನ ತಲೆ ಮೇಲಿಂದ ಹಾಕ್ಕೊಂಡು ಮತ್ತೆ ಹೋಗಿ ನಮ್ಮ ಪಿ ಟಿ ಸರ್ ಕೈ ಮುಟ್ಟಿಸ್ಬೇಕು. ಫುಟ್ಬಾಲು, ಸ್ಪೋರ್ಟ್ಸಲ್ಲೆಲ್ಲ ಫಸ್ಟ್ ಪ್ರೈಸ್. ಮತ್ತು ಈಗ ಸಿಂಗಿಂಗ್, ಡ್ಯಾನ್ಸಿಂಗ್ ಆ ಥರದ್ದೆಲ್ಲ? ಅಂದರೆ ಸ್ಕೂಲಲ್ಲಿ ಅವಾಗ ಸಿಂಗಿಂಗ್ ಬರ್ತಿತ್ತು, ಅವಾಗ ನಾನು ಸೇರ್ಕೊತಿದ್ದೆ, ಸಿಂಗಿಂಗ್ ಹೋಗ್ತಿದ್ದೆ. ಮತ್ತು ಡ್ಯಾನ್ಸ್ ಇರ್ತಿತ್ತು. ನಂಗೆ ಏನಾದರೂ ಶೂಟಿಂಗ್ ಇತ್ತು ಅಂದಿದ್ದರೆ ಡ್ಯಾನ್ಸ್ ಕ್ಯಾನ್ಸಲ್ ಮಾಡ್ತಿದ್ದೆ. ಶೂಟಿಂಗ್ ಇಲ್ಲ ಅಂದಿದ್ದರೆ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸಿಗೆ ಹೋಗ್ತಿದ್ದೆ. ಸೊ ಅಂದರೆ ಇವಾಗ ಮೊದಲಿಂದ ನಿಮಗೆ ಅಂದರೆ ಸಿಂಗಿಂಗ್ ನೀವು ಕಲ್ತಿಲ್ಲ, ಅಂದರೆ ಒಂದು ಏನೋ ಸ್ಕೂಲಿಗೆಲ್ಲ ಹೋಗಿ ಸಿಂಗಿಂಗ್ ಕ್ಲಾಸಸ್ಗೆಲ್ಲ ಹೋಗಿ ಕಲ್ತಿಲ್ಲ, ಬಟ್ ಸ್ಟಿಲ್ ಸಖತ್ತಾಗಿ ಹಾಡ್ತಿರಲ್ಲ ಈ ರಾಣಿ ಟೈಟಲ್ ಟ್ರ್ಯಾಕ್ನ, ಹೇಗೆ ಅದು? ಏನೂ ಇಲ್ಲ, ಅಂದರೆ ನಮ್ಮ ಸ್ವಪ್ನ ಮ್ಯಾಮು ಬರ್ದಿದ್ದನ್ನು ನಾನು ಒಂದು 5-6 ಸಲ ಕೇಳಿ ಪ್ರಾಕ್ಟೀಸ್ ಮಾಡಿಕೊಂಡೆ. ಬಿಗ್ ಬಾಸಲ್ಲಿ ಹಾಡಿದೆ, ಕರೆಕ್ಟ್. ಅದಕ್ಕೆ ಚೆನ್ನಾಗಿತ್ತು.
ಅದೇ ಬಿಗ್ ಬಾಸ್ ಮನೆಗೆ ಬಂದಾಗಲೂ ಹಾಡಿದ್ರಿ, ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿತ್ತು ಆ್ಯಕ್ಚುಲಿ. ಸೊ ಅಲ್ಲಿ ಗಿಲ್ಲಿನೂ ಇದ್ದರು, ಅವ್ರು ವಿನ್ನರ್ ಆದರು. ಹೆಂಗಿತ್ತು ಗಿಲ್ಲಿ ಅವ್ರ ಜೊತೆಗೆ ನಿಮ್ಮದು ಒಡನಾಟ ಎಲ್ಲ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ? ಚೆನ್ನಾಗಿತ್ತು, ಎಲ್ಲರೂ ಕಾಮಿಡಿ ಮಾಡ್ತಾ ಚೆನ್ನಾಗಿದ್ವಿ. ಹಾಂ, ಗಿಲ್ಲಿ ಮತ್ತು ರಕ್ಷಿತಾ ಅವರು, ಅಶ್ವಿನಿ ಅವರು ಎಲ್ಲರೂ, ರಕ್ಷಿತಾ ಅಕ್ಕ ಫುಲ್ಲು ಅವ್ರ ಮನೆ ಎಲ್ಲ ತೋರಿಸಿ ನಮ್ಮ ಗಿಲ್ಲಿ ಅಣ್ಣಂಗೆ ನಾನು ಪ್ರಶ್ನೆ ಮಾಡಿ ಕ್ವಶನ್ಸ್ ಎಲ್ಲ ಕೇಳಿ ತುಂಬ ಚೆನ್ನಾಗಿತ್ತು. ನೀವು ಹಾಡು ಹೇಳಿದಾಗ ಗಿಲ್ಲಿ ಏನಂತಂದ್ರು? ಅಶ್ವಿನಿ ಅವರು ಸಖತ್ತಾಗಿ ಹಾಡಿದರು, ತುಂಬ ಮನಸ್ಸಿಗೆ ತಟ್ಟಿತು ಅಂತೆಲ್ಲ ಹೇಳಿದರು. ಗಿಲ್ಲಿ ಅವ್ರು ಏನು ಹೇಳಿದ್ರು? ಏನೂ ಹೇಳಲಿಲ್ಲ ಅವರು. ಸೂಪರ್ ಇದೆ ಅಂತೆಲ್ಲ ಹೇಳಿದ್ರಲ್ಲ ಅವರು, ಚೆನ್ನಾಗಿ ಹಾಡಿದ್ಯಾ ಅಂತಂದರು. ಅಂದರೆ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಹೇಳಿದ್ರು, ಸ್ಟಾರ್ಟಿಂಗ್ ನಾನು ಹಾಡಾದ್ಮೇಲೆ ಏನೂ ಹೇಳಿಲ್ಲ. ನಿಮ್ಗೆ ಏನಾದ್ರು ಅವಾಗಲೇ ಒಂದು ಕನ್ಫರ್ಮೇಷನ್ ಸಿಕ್ಕಿತ್ತಾ ಇವ್ರು ಗೆಲ್ಬೋದು ಅಂತ ಅನಿಸಿತ್ತಾ ನಿಮಗೆ? ಯಾರು ಫೇವ್ರೇಟ್ ಇದ್ದರು ನಿಮಗೆ ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಅವಾಗ? ಅದೇ ಗಿಲ್ಲಿ ರಕ್ಷಿತಾ ಇಬ್ಬರೇ, ಅವರಿಬ್ಬರು ಫೇವ್ರೇಟ್ ಇದ್ದಿದ್ದು. ಸೊ ನೆಕ್ಸ್ಟ್ ಇವಾಗ ಸೀಸನ್ ಶುರುವಾಗ್ತಾ ಇದೆ 13. ನೀವು ನೋಡ್ತೀರಾ ಬಿಗ್ ಬಾಸ್ ಎಲ್ಲ ಮನೆಯಲ್ಲಿ? ಹೇಗೆ? ನೋಡ್ತೀನಿ. 12 ನೋಡ್ತಾ ಇದ್ರಾ ನೀವು? ನೋಡ್ತೀನಿ. ಫುಲ್ ನೋಡಿದ್ದೀರಾ? ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದೆ, ಹಿಂಗೆ ಅನಿಸ್ತು ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ಅವತ್ತೊಂದು ದಿವಸ ನನ್ನ ಬರ್ತಡೇನೂ ಇತ್ತು. ಹೌದು, ಸೆಲೆಬ್ರೇಟ್ ಮಾಡಿದ್ರು. ಹೌದು, ನನಗೆ ನನ್ನ ಬರ್ತಡೇ ಗೊತ್ತು, ಬಟ್ ಬಿಗ್ ಬಾಸ್ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಿರಲಿಲ್ಲ. ಓಕೆ. ಶೂಟಿಂಗಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ನಾರ್ಮಲಾಗಿ ಕ್ಯಾಬಲ್ಲಿ ಕಳಿಸಿದ್ರು. ಹೋಗ್ಬೇಕಾದ್ರೆ ಫುಲ್ಲು ನಾನು ನಿದ್ದೆ ಮಾಡ್ಕೊಂಡೇ ಹೋಗೋದು, ಅಂದರೆ ನಿದ್ದೆ ಆಗಿರಲ್ಲ, ಬೇಗ ಎದ್ದಿರ್ತೀನಿ ಅಂತ. ಹೋಗಿ ಕಂಡುಬಿಡ್ತೀನಿ ಬಿಗ್ ಬಾಸ್ ಮನೆ ಹತ್ರ ನಿಲ್ಲಿಸಿದ್ದಾರೆ. ಅವಾಗ ನನಗೆ ನಮ್ಮಪ್ಪ ಎಲ್ಲರೂ ಸರ್ಪ್ರೈಸ್ ಕೊಟ್ಟಿದ್ದು, ನಮ್ಮಮ್ಮ ಅವರೆಲ್ಲ. ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಬೆಳಗ್ಗೆ ಹೇಳೇ ಇರಲಿಲ್ಲ, ಸರ್ಪ್ರೈಸ್ ಆಗಿ ಹೇಳಿದ್ದು. ತುಂಬ ಅಂದರೆ ತುಂಬ ಖುಷಿ ಆಗಿತ್ತು. ಹೌದಾ? ಮತ್ತು ಮನೆ ಒಳಗಡೆ ಹೋದಾಗ ಹಿಂಗೆ ಅನಿಸ್ತು ಮನೆಯೆಲ್ಲ ನೋಡಿದಾಗ? ಮನೆಯೆಲ್ಲ ನೋಡಿದಾಗ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಹೋಗ್ತೀನಿ ಬಿಗ್ ಬಾಸ್ ಮನೆಗೆ ಅಂತ. ಚೆನ್ನಾಗಿತ್ತು ಎಲ್ಲ ನೋಡಿ, ತುಂಬ ಖುಷಿ ಆಯಿತು. ಓಕೆ. ಮತ್ತು ಸೀರಿಯಲಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾವುದು ತುಂಬ ನಮಗೆ ಇಷ್ಟ ಆಯಿತು ಅಂತ ಹೇಳಿದ್ದಾರೆ ನಿಮಗೆ? ಯಾವ ಎಪಿಸೋಡ್ ಇಷ್ಟ ಆಯಿತು ಅಂತ ಹೇಳಿದ್ದಾರೆ? ಫಸ್ಟ್ನೇ ಎಪಿಸೋಡೇ ತುಂಬ ಇಷ್ಟ ಆಯಿತು ಅಂತ ಟೀಚರ್ಸು ಮತ್ತು ಸ್ಟೂಡೆಂಟ್ಸ್, ನನ್ನ ಫ್ರೆಂಡ್ಸು ಎಲ್ಲರೂ ಹಾಗೆ ಹೇಳೋದು. ಫಸ್ಟ್ನೇ ಎಪಿಸೋಡ್ ಚೆನ್ನಾಗಿ ಮಾಡಿದ್ಯಾ, ತುಂಬ ಚೆನ್ನಾಗಿ ಮಾಡಿದ್ಯಾ. ನಮ್ಮಮ್ಮ ಹತ್ತಿದ್ರು, ನಾನು ಹತ್ತೆ, ನಮ್ಮ ಅತ್ತೆ ಹತ್ತಿದ್ರು, ನಮ್ಮ ಅಜ್ಜಿ ಹತ್ತಿದ್ರು. ನಾನು ಸ್ಕೂಲಿಗೆ ಹೋಗಿದ ತಕ್ಷಣ ನಾನು ಓದ್ಕೊಳ್ಳೋಕೆ ಬುಕ್ ತೆಗೆದ್ರೆ ಎಲ್ಲರೂ ಅದನ್ನೇ ಮಾತಾಡ್ತಾ ಇರ್ತಾರೆ. ಫಸ್ಟ್ನೇ ಎಪಿಸೋಡ್ ನೀನು ಚೆನ್ನಾಗಿ ಮಾಡಿದ್ಯಾ, ನಮ್ಮ ಅಜ್ಜಿ ಹತ್ರ, ಒಬ್ಬ ನಮ್ಮ ಅಪ್ಪ ಹತ್ತದ, ಒಬ್ಬ ನಮ್ಮ ಅಮ್ಮ ಹತ್ರ. ಅಯ್ಯೋ, ನಾನು ಕೇಳೋಕ್ಕೆ ಆಗಲ್ಲ ಅಷ್ಟು. ಅಂದರೆ ನಮಗೆ ಕ್ಲಾಸಲ್ಲಿ 41 ಮೆಂಬರ್ಸ್ ಇದ್ದಿರೋದು. ಫುಲ್ಲು ಎಲ್ಲರೂ ಒಟ್ಟಿಗೆ ಬಂದು ಕಿವಿ ಹತ್ರ ಕೂಗ್ತಾ ಇರ್ತಾರೆ. ನಮ್ಮಪ್ಪ ನೋಡಿದೆ ಹತ್ರು, ನಮ್ಮಮ್ಮ ನೋಡತ್ರು, ನಮ್ಮ ಅಜ್ಜಿ ನೋಡತ್ರು, ಎಲ್ಲರೂ ಹತ್ತು ಬಿಟ್ರು, ನಮ್ಮ ಫ್ಯಾಮಿಲಿ ಹತ್ತು ಬಿಟ್ರು. ಕಿವಿ ಇನ್ನೇನು ಬ್ಲಾಸ್ಟ್ ಆಗಿಬಿಡ್ಬೇಕು ಅಷ್ಟು ಕೂಗಾಡ್ತಾರೆ. ಏನಿಲ್ಲ, ಚೆನ್ನಾಗೇ ಇರುತ್ತೆ ಹಾಗೆ. ಮತ್ತು ಸ್ಕೂಲಲ್ಲಿ ಇವಾಗ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಒಂದೊಂದ್ಸಲ ಶೂಟೆಲ್ಲ ಇದ್ದಾಗ. ಅದು ಹೇಗೆ ನಿಮಗೆ? ಮಿಸ್ ಮಾಡ್ತೀನಿ ಏನಾದರೂ ಶೂಟಿಂಗ್ ಸೆಟ್ಟಲ್ಲಿ ಇದ್ದಾಗ ಸ್ಕೂಲ್ನ? ಹೇಗೆ? ಮಿಸ್ ಎಲ್ಲ ಮಾಡೋ ಥರ ಇಲ್ಲ, ಸ್ಕೂಲ್ ಥರನೇ ಇಲ್ಲಿ ಶೂಟಿಂಗಲ್ಲಿ ಎಲ್ಲರೂ ನೋಡ್ಕೊತಾರೆ. ಅಂದರೆ ನನ್ನ ಜೊತೆ ಕ್ಲೋಸು ನಮ್ಮ ಮಾಮ ಒಂದೊಂದ್ಸಲಿ, ಹಾಗೆ ನಮ್ಮ ಅತ್ತೆ ಚಂದು ಲೋಹಿತ ನನ್ನ ಜೊತೆ ಗೇಮ್ಸ್ ಆಡ್ತಾರೆ. ಇಲ್ಲೆಲ್ಲ ಕುತ್ಕೊಂಡು, ಅಂದರೆ ಶಾರ್ಟ್ ನಮ್ದಿರಲ್ಲ ಅಂದರೆ ಇಲ್ಲಿ ಬಂದು ಇಲ್ಲೆಲ್ಲರೂ ಕುತ್ಕೊಂಡು ಏನೇನೋ ಆಟ ಆಡ್ತಾ ಇರ್ತೀವಿ. ಅವನು ಚಂದು ಹೊಸ ಹೊಸ ಆಟಗಳು ಹೇಳ್ತಾನೆ, ಲೋಹಿತನು ಇದಕ್ಕೆ ಸೇರ್ಸೋಣ, ಇದಕ್ಕೆ ಸೇರ್ಸೋಣ ಅಂತ ಗೇಮ್ಸ್ಗಳನ್ನ ಆಟ ಆಡ್ತಾ ಇರ್ತೀವಿ. ಸೊ ಒಂದೊಂದ್ಸಲಿ ನಮ್ಮ ಅತ್ತೆನೂ ಅಷ್ಟೇ, ಈಗ ಬೆಳಗ್ಗೆ ಪಾಠ ಮಾಡ್ತಿದ್ರು ನಮಗೆ, ಮಗ್ಗಿ ಪಾಠ ಮಾಡ್ತಿದ್ರು. ಅಂದರೆ ನಾನು ಇಂಗ್ಲೀಷಲ್ಲಿ ವೀಕು, ಅಷ್ಟೊಂದು ಬರಲ್ಲ. ಇಂಗ್ಲೀಷಲ್ಲಿ ಜಾಸ್ತಿ ಬರಲ್ಲ ನನಗೆ. ಸೊ ಇಂಗ್ಲೀಷನ್ನು ನೀಟಾಗಿ ಬರ್ಸೋದು, ಸ್ಪೆಲ್ಲಿಂಗ್ಸ್ ಹೇಳ್ಕೊಡೋದು, ಮಗ್ಗಿ ಕಲಿಸೋದು. ಅಂದರೆ ನಮಗೆ ಸುಮ್ಮನೆ ಕೂರಕ್ಕೆ ಬಿಡಲ್ಲ ನಮ್ಮತ್ತೆ. ಅಂದರೆ ಪಾಠ ಕಲೀರಿ, ಹೆಂಗೂ ಸ್ಕೂಲಿಗಂತೂ ಹೋಗಲ್ಲ ನೀವು, ನೆಟ್ಟಗೆ ಪಾಠನಾದರೂ ಕಲೀರಿ ಅಂತ ಪಾಠ ಮಾಡ್ತಾರೆ. ಅಂದರೆ ಆ ಥರ ರಫೇನಿಲ್ಲ, ಕ್ಲೋಸು. ಅತ್ತೆಗೂ ಬೋರ್ ಆದರೆ ನಾವೆಲ್ಲರೂ ಲೂಡೋ ಅದು ಇದು. ಹಂಗೆ ಸ್ವಪ್ನ ಮ್ಯಾಮ್ ಏನಾದರೂ ಬಂದಿದ್ರೆ, ನಮ್ಮ ಸ್ಪಾಟಿಗೆ ಬಂದಿದ್ರೆ
ಅವರು ಅಷ್ಟೇ ನಮ್ಮ ಜೊತೆ ಹಿಂಗೆ ಎಕ್ಸಸೈಸು ಇದನ್ನೆಲ್ಲ ಮಾಡಬೇಕು, ಗಂಜಿ ಕುಡಿಬೇಕು, ಎನರ್ಜಿ ಫ್ರೂಟ್ಸ್ ಎಲ್ಲ ತಿನ್ನಬೇಕು ಅಂತ ನಮ್ಮ ಸ್ವಪ್ನ ಮ್ಯಾಮು ಅಷ್ಟೇ ನಮ್ಮ ಜೊತೆ ತುಂಬ ಎಂಜಾಯ್ ಆಗಿರ್ತಾರೆ. ಓಕೆ, ಯಾವುದು ಸೆಟ್ಟಲ್ಲಿ ಕೊಡೋ ಯಾವ ಫುಡ್ಡು ತುಂಬ ಇಷ್ಟ ಧಾನ್ವಿ ಅವ್ರಿಗೆ? ಜಸ್ಟ್ ಈಗ ಸದ್ಯಕ್ಕೆ ನಮ್ಮ ಸೆಟ್ಟಲ್ಲಿ ನನಗೆ ಇಡ್ಲಿ ಇಷ್ಟ. ಬೆಳಗ್ಗೆ ತಿಂಡಿ ತಿಂಡಿ ಇಡ್ಲಿ. ಅಂದರೆ ಮಧ್ಯಾಹ್ನ ಊಟ ರಾತ್ರಿ ಅದೆಲ್ಲ ಇಷ್ಟ ಮಧ್ಯಾಹ್ನ ಊಟ ಮಧ್ಯಾಹ್ನ ಊಟ ನಾನು ಮುದ್ದೆ ಮತ್ತು ಮೊಸರು ತಿಂತೀನಿ, ಅದೊಂದೇ ನನಗೆ ಓಕೆ. ಸಾಯಂಕಾಲ ಏನು ಅಂದರೆ ಉಪ್ಪಿಟ್ಟು ಅಥವಾ ಅವಲಕ್ಕಿ, ಕಡಲೆಪುರಿದು ಏನೇನೋ ಡಿಫ್ರೆಂಟಾಗಿ ಮಾಡ್ತಾರೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಓಕೆ, ಈಗ ನೀವು ಮತ್ತೆ ನಿಮ್ಮ ಸ್ಕೂಲ್ ಹುಡುಗರು ಮಕ್ಕಳ ಜೊತೆಗೆಲ್ಲ ಯಾವಾಗ ಆಟ ಆಡ್ತೀರಾ? ಟೈಮ್ ಸಿಗುತ್ತಾ ನಿಮಗೆ? ಸಂಡೇಸ್ ಅಥವಾ ಬೇರೆ ಟೈಮಲ್ಲೆಲ್ಲ ಸಿಗ್ತೀರಾ ಹೇಗೆ? ಅಂದರೆ ನನ್ನ ಮನೆ ಹತ್ರ ಯಾರೂ ಇಲ್ಲ ಫ್ರೆಂಡ್ಸ್, ಅಂದರೆ ಮಿನಿಮಮ್ಮು ದೊಡ್ಡವ್ರು ಇರೋದು. ದೊಡ್ಡವ್ರು ನನಗೆ ಗೊತ್ತಿಲ್ಲ. ಅಂದರೆ ನನ್ನ ಫ್ರೆಂಡ್ದು ನಂಬರ್ ಇದೆ, ಕ್ಲಾಸಲ್ಲಿ ನಂಬರ್ ತೊಗೊಂಡಿದ್ದೀನಿ. ಅವಾಗವಾಗ ಬೋರ್ ಆದರೆ ಅವಳೇ ಶೂಟಿಂಗಲ್ಲಿದ್ದಾಗೂ ಫೋನ್ ಮಾಡ್ತಾಳೆ, ಅವಳ ಜೊತೆನೇ ಮಾತಾಡ್ಕೊಂಡಿರ್ತೀನಿ. ಈಗಲೇ ಫೋನ್ ಇದೆ ನಿಮ್ಮ ಹತ್ರ? ನನ್ನ ಹತ್ರ ಇಲ್ಲ, ನಮ್ಮ ಮಮ್ಮಿ ಫೋನು. ಹಾಗೆ. ಮತ್ತು ಇವಾಗ ನೆಕ್ಸ್ಟ್ ಎಕ್ಸಾಮ್ಸ್ ಎಲ್ಲ ಯಾವಾಗ ನಿಮಗೆ? ಎಕ್ಸಾಮ್ ಟೈಮಲ್ಲೆಲ್ಲ ಶೂಟಿಂಗ್ ಇದ್ರೆ ಏನು ಮಾಡ್ತೀರಾ? ಎಸ್ಸೆ ಲಾಸ್ಟ್ ಮುಗೀತು, ಇವಾಗ FA1 ಯಾವಾಗ ಸ್ಟಾರ್ಟ್ ಮಾಡ್ತಾರಂತ ಗೊತ್ತಿಲ್ಲ. ಪ್ರಿಪೇರ್ ಆಗಬೇಕು. ಗಣಿತ 19 ಪಾಠ, ಇಂಗ್ಲೀಷ್ ಎಷ್ಟೊಂದು ಐತೆ, ಈ ಸಲ ನೀಟಾಗಿ ಪ್ರಿಪೇರ್ ಆಗಬೇಕು. ಓಕೆ, ಮನೇಲಿ ಅಂದರೆ ಯಾರು ಜಾಸ್ತಿ ಹೇಳ್ಕೊಡೋದು ಎಕ್ಸಾಮ್ಸಿಗೆ? ಎಕ್ಸಾಮ್ಗೆ ಅಪ್ಪ ಇಂಗ್ಲೀಷ್ ಹೇಳ್ಕೊಡ್ತಾರೆ. ಅಮ್ಮ ನನಗೆ ಮಗ್ಗಿ ಏನಾದರೂ ಮರ್ತೋದ್ರೆ ಈಸಿಯಾಗಿ ಸಿಂಪಲ್ಲಾಗಿ ಲೆಕ್ಕಗಳು ಮಾಡಬೇಕು, ಮತ್ತು ಕಷ್ಟ ಅದೆಲ್ಲ ಎಕ್ಸಾಮ್ ಕೊಟ್ಟಿರ್ತಾರಲ್ಲ, ಸೊ ಅದೆಲ್ಲ ಬರಲ್ವಲ್ಲ ನನಗೆ. ಆವಾಗ ರಫ್ ನೋಟಲ್ಲಿ ಇದನ್ನು ಮಾಡು ಅಂತ ಲೆಕ್ಕ ಹೇಳ್ಕೊಡ್ತಾರೆ ಒಂದ್ಸಲಿ. ಆಮೇಲೆ ಅವ್ರು ಬರ್ದಿರೋದನ್ನ ಮುಚ್ಚಿಕ್ಬಿಟ್ಟು ನನಗೆ ನೋಡ್ದಿರಂಗೆ ಬರ್ಯಕ್ಕೆ ಕೊಡ್ತಾರೆ. ಸೊ ನಾನು ಕರೆಕ್ಟಾಗಿ ಬರೆದ್ರೆ ಗುಡ್ ಅಂತ ನಾನು ಅಲ್ಲಿ ಎಕ್ಸಾಮಲ್ಲೂ ಮಾರ್ಕ್ಸ್ ಹಾಕಿಸ್ಕೊತೀನಿ. ಏನಾದರೂ ಎಲ್ಲಿ ಕರೆಕ್ಟಾಗಿ ಬರ್ದಿಲ್ಲ ಅಂದರೆ ತಿದ್ದು ಹೇಳ್ಕೊಡ್ತಾರೆ. 1000 ಸಲ ನಾನು ಅದನ್ನೇ ಬರಿಬೇಕು, ಪ್ರಾಕ್ಟೀಸ್ ಆಗಬೇಕಲ್ಲ. ಹಾಗೆ ಫುಲ್ ಸ್ಟ್ರಿಕ್ಟ್ ಆಗಿದ್ರೆ ಮನೇಲಿ ಅಮ್ಮ ಸ್ಟ್ರಿಕ್ಟು, ಅಪ್ಪ ಅಷ್ಟಕ್ಕಷ್ಟೇ, ಸ್ಟ್ರಿಕ್ಟ್ ಏನಿಲ್ಲ. ಅಪ್ಪ ಶೂಟಿಂಗ್ ಹೋಗು ಅಂತ ಹೇಳ್ತಾರೆ. ಮತ್ತು ನೆಕ್ಸ್ಟಿಗೆ ಮುಂದೆ ಏನು ಓದಬೇಕು, ಏನಾಗಬೇಕು ಅಂತ ಇದೆ ತಲೆಯಲ್ಲಿ ಐಡಿಯಾ? ಬಂದಿದೆ ಏನಾದರೂ ತಲೆಯಲ್ಲಿ ಐಡಿಯಾ ಇದೆಯಾ ಧಾನ್ವಿ ಅವ್ರಿಗೆ? ಅಂದರೆ ದೊಡ್ಡೋಳಾದ್ಮೇಲೆ ಚೆನ್ನಾಗಿ ಓದಿ ಪೆಟ್ಸ್ ಡಾಕ್ಟರ್ ಆಗಬೇಕು. ವೆಟರ್ನರಿ ಡಾಕ್ಟರ್ ಅಂದರೆ ಅನಿಮಲ್ಸ್ ಡಾಕ್ಟರ್ ಆಗಬೇಕು. ಓದೋಕ್ಕೆ ಆಗಲಿಲ್ಲ ಅಂದರೆ, ಅದು ಡಾಕ್ಟರ್ ಆಗೋಕ್ಕಾಗಲಿಲ್ಲ ಅಂದರೆ ಹೀರೋಯಿನ್ ಆದರೂ ಆಗಲೇಬೇಕು. ಓಕೆ, ನಮ್ಮ ಅಪ್ಪ ಕನಸು ಹೀರೋಯಿನ್ನು, ನಮ್ಮ ಮಮ್ಮಿ ಕನಸು ಡಾಕ್ಟರು. ಓಕೆ, ಯಾವ್ದು ಇವಾಗ ಆಗುತ್ತೆ? ಯಾವುದು ಅಂತ ಗೊತ್ತಿಲ್ಲ. ಯಾವ್ದು ಜಾಸ್ತಿ ಚಾನ್ಸ್ ಇದೆ? ಚಾನ್ಸ್ ಎರಡೂ ಇದೆ, ಅರ್ಧ ಎರಡೂ ಇದೆ. ಯಾವ್ದು ಆಗ್ತೀನಿ ಅಂತ ಗೊತ್ತಿಲ್ಲ. ಯಾರು ನಿಮ್ಮ ಫೇವ್ರೆಟ್ ಆ್ಯಕ್ಟ್ರೆಸ್ ಯಾರು ಕನ್ನಡದಲ್ಲಿ ಅಥವಾ ಇಡೀ ಸಿನಿಮಾಗಳಲ್ಲಿ? ಕನ್ನಡದಲ್ಲಿ ಕಿಚ್ಚ ಸುದೀಪ್ ಸರ್. ಆ್ಯಕ್ಟರ್. ಓಕೆ, ಹೀರೋಯಿನಲ್ಲಿ ಶ್ರೀಲೀಲಾ. ಓಕೆ, ಶ್ರೀಲೀಲಾ ನೋಡಿ ಡಾಕ್ಟರ್ ಅಲ್ವಾ ಅವರು? ಡಾಕ್ಟರ್ ಕಮ್ ಹೀರೋಯಿನ್ ಎರಡೂ ಆಗಿದ್ದಾರೆ. ಹೌದು, ಹಾಗೆ ಆಗಬೇಕು ಅಂತ ಆ ಥರ ಇದೆಯಾ? ಓಕೆ, ಮತ್ತು ಇನ್ನು ಕನ್ನಡದಲ್ಲಿ ಬೇರೆ ಯಾರು ಹೀರೋಯಿನ್ಸ್ ಇಷ್ಟ? ಸುದೀಪ್ ಸರ್ ಯಾಕೆ ಇಷ್ಟ ನಿಮಗೆ? ಅಂದರೆ ನನಗೆ ಎಂತಕ್ಕೆ ಇಷ್ಟ ಅಂದರೆ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ನಮ್ಮ ಮಮ್ಮಿಗೂ ಇಷ್ಟ, ಹಾಗೆ ನಮ್ಮ ಡ್ಯಾಡಿಗೂ ಇಷ್ಟ. ಹಾಗೆ ಅವ್ರ ಜೊತೆಗೆ ನನಗೆ ಡಾಕ್ಟರ್ ವಿಷ್ಣುವರ್ಧನ್ ಸರು ಇಷ್ಟ. ಸೂಪರ್, ತುಂಬ ಅಂದರೆ ತುಂಬ ಇಷ್ಟ. ನಮ್ಮ ಫ್ಯಾಮಿಲಿಗೆ ಕಿಚ್ಚ ಸುದೀಪ್ ಸರು, ಡಾಕ್ಟರ್ ವಿಷ್ಣುವರ್ಧನ್ ಸರು ಇಬ್ಬರು ಅಂದರೆ ತುಂಬ ಇಷ್ಟ. ಹಾಗೆ ನನಗೂ ತುಂಬ ಇಷ್ಟ ಅಷ್ಟೇ. ಸೊ ರೀಸೆಂಟಾಗಿ ಯಾವುದು ನೋಡಿದ್ರಿ ಕನ್ನಡ ಸಿನಿಮಾ ಅಥವಾ ಯಾವ್ದಾದ್ರು ಸಿನಿಮಾ ಯಾವ್ದು ನೋಡಿದ್ರಿ? ರೀಸೆಂಟಾಗಿ ಸದ್ಯಕ್ಕೆ ಯಾವುದು ನೋಡಲಿಲ್ಲ. ಲೇಟೆಸ್ಟ್ ಯಾವುದು? ತುಂಬ ಹಿಂದೆ ನೋಡಿದ್ದಾದ್ರೆ ಯಾವುದು? ಹಿಂದೆ ಚೂಮಂತರ್. ಓಕೆ, ಆ ಮೂವಿ ನೋಡಿದೆ. ಅದು ಬಿಟ್ಟರೆ ಈಗ KD ಮೂವಿ ಬಂತಲ್ಲ, ಅದು ನೋಡಿದ್ರಾ? ಅದು ನೋಡಿದೆ. ಸದ್ಯಕ್ಕೆ ಇವೆರಡೇ ನೋಡೋಕ್ಕಾಗಿದೆ, ಇನ್ಯಾವುದು ನೋಡೋಕ್ಕಾಗಲಿಲ್ಲ ನನಗೆ. ಕರೆಕ್ಟ್. ಈಗ 100 ಎಪಿಸೋಡ್ಸ್ ಆಗಿದೆ, ಇನ್ನೂ ಸಾಕಷ್ಟು ಎಪಿಸೋಡ್ಸ್ಗಳು ಬರಬೇಕು ಅಂತ ಪ್ರೇಕ್ಷಕರೆಲ್ಲ ಇಷ್ಟಪಡ್ತಾ ಇದ್ದಾರೆ. ಸೊ 6 ಗಂಟೆ ಸ್ಲಾಟ್ ಎಲ್ಲ ಓಕೆನಾ? ನಿಮ್ಮ ಫ್ರೆಂಡ್ಸ್ ಎಲ್ಲ 6 ಗಂಟೆಗೆ ನೋಡ್ಬೋದಾ ಸೀರಿಯಲ್ನ?
ನೋಡ್ತಾರೆ. ಸ್ಕೂಲಲ್ಲಿ ಇರ್ತಾರಲ್ಲ, ಸ್ಕೂಲಿಂದ ಬಂದಿರ್ತಾರೆ ಆಗಷ್ಟೇ. ಇಲ್ಲ ಅಂದರೆ ಅವ್ರೇನಂದರೆ ನಾನು ಟಿ ವಿಲಿ ನೋಡೋಕ್ಕಾಗಲಿಲ್ಲ ಅಂದರೆ ಮೊಬೈಲಲ್ಲಿ ಅವ್ರ ಮಮ್ಮಿ ಜಿಯೋ ಹಾಟ್ಸ್ಟಾರಲ್ಲಿ ನೋಡ್ತಾರಂತೆ. ಅಂದರೆ ಅವರು ನೋಡ್ತಾರೆ, ಅವ್ರ ಮಮ್ಮಿನೂ ನೋಡ್ತಾರೆ. ಟಿ ವಿಲಿ ನಮ್ಮ ಅಜ್ಜಿ ಏನಂದರೆ ರೀಚಾರ್ಜ್ ಖಾಲಿ ಆಗೋಯ್ತು ಅಂದರೆ ನಮ್ಮ ಅಪ್ಪಂಗೆ ತಕ್ಷಣ ಫೋನ್ ಮಾಡ್ತಾರೆ. ಓಕೆ, ರೀಚಾರ್ಜ್ ಖಾಲಿ ಆಗಿದೆ, ನಾನು ರಾಣಿ ಸೀರಿಯಲ್ ನೋಡಬೇಕು, ರೀಚಾರ್ಜ್ ಮಾಡಿ ಟಿವಿಗೆ. ನಮ್ಮಪ್ಪ ತಕ್ಷಣ ರೀಚಾರ್ಜ್ ಮಾಡ್ತಾರೆ. ರಾಣಿ ಸೀರಿಯಲ್ ಹಾಕೊಂಡು ನಮ್ಮತ್ತೆ ಅಜ್ಜಿಗೆ ಇಬ್ರಿಗೂ ಸರಿಯಾಗಿ ಬೈತಾ ಇರ್ತಾರೆ. ಏನು ಬಂದೈತೆ, ನನ್ನ ಮೊಮ್ಮಗಳ ಕೈಯಲ್ಲಿ ಮನೆ ಕೆಲಸ ಮಾಡಿಸ್ತಾರೆ, ಪಾತ್ರೆ ತೊಳಿಸ್ತಾರೆ. ಅಯ್ಯೋ ತುಂಬ ಬೈತಾ ಇರ್ತಾರೆ. ನಾನು ಅಜ್ಜಿ ಕೋಲ್ಡ್ ಆನ್ ಅಜ್ಜಿ, ಯಾಕೆ ಅಜ್ಜಿ ಬರೀ ಅದು ಆ್ಯಕ್ಟಿಂಗ್ ಅಜ್ಜಿ ಅಂದಾಗ ಸಮಾಧಾನ ಆಯ್ತಾರೆ. ಅಲ್ಲಿವರೆಗೂ ಅವ್ರಿಗೆ ಸಮಾಧಾನ ಇಲ್ಲ. ಸೊ ರಿಯಲ್ ಲೈಫಲ್ಲಿ ನೀವೇನು ಮಾಡಲ್ಲ ಮನೇಲಿ? ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಬರೀ ಸೀರಿಯಲಲ್ಲಿ ಮಾತ್ರ. ಅದು ಕಷ್ಟ ಆಯ್ತಾ ಸೀರಿಯಲಲ್ಲಿ ಮಾಡೋದು? ಹಾಗೇನಿಲ್ಲ, ಈಸಿನೇ. ಅಂದರೆ ಕ್ಲೋಸಪ್ಪಲ್ಲಿ ಒಂದ್ಸಲಿ ಮಾಡಿಸ್ತಾರೆ ಅಷ್ಟೇ, ವರ್ಡಲ್ಲಿ ಒಂದ್ಸಲಿ ಮಾಡಿಸ್ತಾರೆ. ನಾಟಕ ಸುಮ್ಮನೆ, ನಾಟಕ ರಿಯಲ್ ಆಗಿ ಏನು ಮಾಡಲ್ಲ. ಕರೆಕ್ಟ್. ಮನೇಲಿ ಅದನ್ನ ನೋಡಿ ಅಮ್ಮ ಏನಾದರೂ ಹೇಳಿದಾರಾ, ನೋಡಿ ಮನೇಲೂ ಮಾಡ್ಬೇಕು ನೀನು ಕೆಲಸ ಆ ಥರ ಎಲ್ಲ ಅಂತ? ಇಲ್ಲ, ಅಮ್ಮ ಅಪ್ಪ ಯಾರೂ ನಂಗೆ ಮನೇಲಿ ಕೆಲಸ ಮಾಡಿಸಲ್ಲ. ಒಂದೇ ಕೆಲಸ ಮಾಡೋದು, ಅಂಗಡಿಗೆ ಹೋಗ್ಬಿಟ್ಟು ಏನಾದರೂ ತೊಗೊಂಬರಂಗಿದ್ರೆ ತೊಗೊಂಬರೋದು ಅಷ್ಟೇ. ಅದು ಒಂದೇ ಕೆಲಸ ನಂದು, ಇನ್ಯಾವುದೂ ಇಲ್ಲ. ಬಿಟ್ಟರೆ ಓದೋದಿಲ್ಲ ಅಂದರೆ ಟಿ ವಿ ನೋಡೋದು. ಯಾವ್ದು ಇಷ್ಟದ ಸಬ್ಜೆಕ್ಟ್? ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಫೇವ್ರೇಟ್ ಸಬ್ಜೆಕ್ಟ್ ಕನ್ನಡ. ಕನ್ನಡ. ಬೇರೆ ಗಣಿತ ಇದೆ. ಕನ್ನಡ ಬಿಟ್ಟರೆ ಪರಿಸರ. ಹಾಂ, ಪರಿಸರ ಬಿಟ್ಟರೆ ಅಷ್ಟೇ, ಎರಡೇ. ಗಣಿತ ಇಂಗ್ಲೀಷ್ ಕಲಿಬೇಕು. ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಓಕೆ. ಸೊ ಹಾಡನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ಧಾನ್ವಿ ಅವರು. ರಾಣಿ ಟೈಟಲ್ ಟ್ರ್ಯಾಕ್ನ ಒಂದ್ಸಲ ಹಾಡೋದಾದರೆ? ಓಕೆ. ರಾಣಿ ಒಲವ ಕಣ್ಮಣಿ, ರಾಣಿ ಜಗವ ಬೆಳಗುನಿ, ದೇವತೇನೆ ಮಗಳಾಗಿ ಜನಿಸಿದ ಕ್ಷಣ, ಕಣ್ಣೀರೆಲ್ಲ ಕರಗಿ ಹಗುರಾಯ್ತು ಮನ, ಓ ಮಗುವೇ ಸಹನೆ ನಿನ್ನಯ ಗುಣ, ಮಹಾರಾಣಿಯಂತಿರಲಿ ಜೀವನ. ವೆರಿ ನೈಸ್, ತುಂಬ ಚೆನ್ನಾಗಿ ಹಾಡ್ತೀರಾ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮನೆಯಲ್ಲೇ ನಾವು ಕೇಳಿದ್ವಿ ಅದನ್ನು. ಸೊ ಒಳ್ಳೆಯದಾಗಲಿ. ಸೊ ರಾಣಿ ಫ್ಯಾನ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇನ್ನೇನು ಮುಂದೆ ಯಾವ ಥರ ಸೀರಿಯಲ್ ಬರುತ್ತೆ, ಇನ್ನು ಯಾವ ಥರ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್? ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ? ನಂಗೆ ಗೊತ್ತಿಲ್ಲ. ಕತೆ ಗೊತ್ತಿಲ್ಲ ನಿಮಗೆ? ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ಈ ಸೀನ್ ಮಾಡ್ತಿದ್ದೀನಿ, ಇಷ್ಟು ಮಾಡು ಅಂದರೆ ಮಾಡ್ತೀನಿ. ನಂಗೆ ಮುಂದೆ ಕತೆ ಎಲ್ಲ ಗೊತ್ತಿಲ್ಲ. ಸೊ ಆಡಿಯನ್ಸಿಗೆ ಅದೇ ಹೇಳ್ತೀರಾ, ನನಗೇನು ಗೊತ್ತಿಲ್ಲ, ಮುಂದೆ ಏನು ನಂಗೆ ಗೊತ್ತಿಲ್ಲ, ಕತೆ ಬಂದಮೇಲೆ ನೋಡಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಧಾನ್ವಿ ಅವರೇ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ನಿಮ್ಮ ಅಕಾಡೆಮಿಕ್ ಕರಿಯರ್ಗೂ ಪ್ಲಸ್ ಸೀರಿಯಲ್ಗೂ. ಥ್ಯಾಂಕ್ ಯು. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ರಾಣಿ ಅಲಿಯಾಸ್ ಧಾನ್ವಿಯವರ ಮಾತುಗಳು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರತಿದಿನ ಸಂಜೆ 6 ಗಂಟೆಗೆ ರಾಣಿ ಧಾರಾವಾಹಿ ಬರ್ತಾ ಇದೆ. ಈಗಾಗಲೇ 100 ಎಪಿಸೋಡ್ಸ್ಗಳನ್ನು ಪೂರೈಸಿ ಮುನ್ನುಗ್ತಾ ಇದೆ. ಇನ್ನಷ್ಟು ಮಗದಷ್ಟು ಈ ಒಂದು ಧಾರಾವಾಹಿ ಮೇಲೆ ನಿಮ್ಮ ಒಂದು ಹಾರೈಕೆ ಇರಲಿ ಅಂತ ನಾನು ಆಶಿಸ್ತೀನಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.